ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಬೆಳಗಿನ ವ್ಲಾಗು. ತಿಂಡಿ ಮಾಡ್ತಾಯಿದ್ದೀನಿ, ಅವಲಕ್ಕಿ ಉಪ್ಪಿಟ್ಟು. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅವಲಕ್ಕಿ ಉಪ್ಪಿಟ್ಟಿಗೆ ಎಲ್ಲ ಹಾಕಿ ಮಾಡಿದಾಗೆ ನಾನು ಮಾಡ್ತಾಯಿದ್ದೀನಿ, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಂದಕ್ಕಪ್ಪ ಅಂತಂದರೆ ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಜಾಸ್ತಿನ ಹಾಕಿ, ಹಾಗೆ ಅವಲಕ್ಕಿನೂ ಅಷ್ಟೇ ಸ್ವಲ್ಪ ನೆನೆಸ್ಬೇಕು ಮೆತ್ತಗಾಗಂಗೆ. ಸುಮ್ಮನೆ ತೊಳೆದು ಇಟ್ಕೊಂಬಿಟ್ರೆ ಅವಲಕ್ಕಿ ಗಟ್ಟಿ ಗಟ್ಟಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಒಂದು 5 ಮಿನಿಟ್ಸ್ ನೆನೆಸ್ಬಿಟ್ಟು ಅದನ್ನು ಬಸ್ತು ಅಂದರೆ ನೀರಲ್ಲಿ ಎಲ್ಲ ತೊಳೆದು ಬಸ್ತು ಅದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟು ಇಟ್ಕೊಂಡು ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನಕ್ಕೂ ಏನು ಅಳಿಸೋದು ಇಲ್ಲ, ಹಾಗೆ ಟೇಸ್ಟಾಗಿ ಮೆತ್ತಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಾನು ಈ ರೀತಿ ಮಾಡ್ತೀನಿ, ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮಗೆ ಯಾರಾದರೂ ಅವಮಾನ ಮಾಡ್ತಾರಲ್ಲ, ಅಂದರೆ ನಮ್ಗೆ ಹರ್ಟ್ ಆಗಂಗೆ, ನಮಗೆ ಬೇಜಾರಾಗೋಂಗೆ ಮಾಡ್ತಾರಲ್ಲ, ಅವ್ರನ್ನ ನಮ್ಗೆ ಎಲ್ಲಿ ಹರ್ಟ್ ಆಗಂಗೆ ಮಾಡಿರ್ತಾರೋ ಅಲ್ಲೇ ಅವರು ನಮ್ಮ ಹತ್ರ ಕ್ಷಮೆ ಕೇಳಬೇಕು, ಹಂಗೆ ಮಾಡಬೇಕು. ನಾನು ಆ ರೀತಿ ಮಾಡಿದ್ದೀನಿ. ಯಾಕಂತಂದರೆ ಅದು ನಮ್ಮ ಕೆಪಾಸಿಟಿನ ತೋರಿಸುತ್ತೆ. ಕೆಪಾಸಿಟಿ ಅನ್ನೋದಕ್ಕಿಂತ ನಮ್ಮ ಒಳ್ಳೆತನನ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಯಾರಿಗಾದರೂ ಹೆಲ್ಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಒಂದು ಸಲ ಹೆಲ್ಪ್ ಮಾಡ್ತೀವಿ, ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿರಲ್ಲ, ನಮ್ಮ ಹತ್ರ ಹೆಲ್ಪ್ ತೊಗೋತಾರೆ. ಹೆಲ್ಪ್ ತೊಗೊಂಡು ಮತ್ತೆ ಇನ್ನೊಂದು ಸಲ ಹೆಲ್ಪ್ ಕೇಳಿದಾಗ ನಾವು ಹೆಲ್ಪ್ ಮಾಡೋದಿಲ್ಲ. ಯಾಕಂದರೆ ಮೊದಲೇ ಹೆಲ್ಪ್ ಮಾಡಿದಾಗ್ಲೇ ಅವರು ನಮಗೆ ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಹೆಲ್ಪ್ ಮಾಡೋದಿಲ್ಲ. ಆವಾಗ ಏನು ಮಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಹೀಯಾಳಿಸಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು ಮಾಡ್ತಾರೆ. ಯಾವ ಜಾಗದಲ್ಲಿ ಅವರು ಕೆಟ್ಟದಾಗಿ ಹೀಯಾಳಿಸಿ ಕೆಟ್ಟದಾಗಿ ಮಾತಾಡಿದ್ರು, ಸೊ ಅದೇ ಜಾಗದಲ್ಲಿ ಅವ್ರ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಆದರೆ ನನ್ನ ಜೊತೆ ಇರೋರು ಮತ್ತು ಈ ಥರ ಮಾತಾಡಿದ್ದಾರೆ ಅವರು ಅಂತ ಗೊತ್ತಿರೋರು ನಮಗೆ ಕೇಳ್ತಾರೆ, ಯಾಕೆ ಆ ರೀತಿ ಮಾಡಿದ್ರಿ ಹೆಲ್ಪು ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತ ಹೇಳ್ತೀನಿ. ಅಂದರೆ ನನಗೆ ಇವ್ರು ಬೈದಿರೋದು, ನನಗೆ ಹೀಯಾಳಿಸಿ ಮಾತಾಡಿರೋದು, ನನ್ನ ಹತ್ರನೇ ಹೆಲ್ಪ್ ತೊಗೊಂಡು ನನ್ನ ಹತ್ರನೇ ಎಲ್ಲ ಮಾಡಿ, ಇವಾಗ ನಾನು ಮತ್ತೆ ಒಂದು ಸಲ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಹೀಯಾಳಿಸಿ ಈ ರೀತಿ ಕೆಟ್ಟದಾಗಿ ಹರ್ಟ್ ಆಗಂಗೆ, ನನಗೆ ಬೇಜಾರಾಗಂಗೆ ಮಾತಾಡ್ತಾ ಇದ್ದಾರೆ. ನಾನು ಯಾವ ಸಿಚುವೇಷನಲ್ಲಿದ್ದೆ ಏನು ಅಂತ ತಿಳ್ಕೊಳ್ದಲೆ ಅಂತ ಅಂತೀನಿ. ಅದು ನನಗೇನೆ ಅಂತ ನಾನು ಕೇಳ್ತೀನಿ ಅವ್ರನ್ನ. ಅವರು ಇಲ್ಲ ಬಿಡಿ ನಿಮಗೆಲ್ಲ ಅಂತ ಅಂದಿರ್ತಾರೆ. ಸೊ ಆದ್ರೂ ನನಗೆ 99% ನನಗೆ ಕನ್ಫರ್ಮ್ ಇರುತ್ತೆ ಇವ್ರು ನನಗೇ ಮಾತಾಡಿರೋದು ಅಂತ. ಯಾಕಂದರೆ ಅವರ ಮಾತಾಡಿರೋ ಸಿಚುಯೇಷನು ನನಗೆ, ನಾನು ಅಂದರೆ ನಾನಿದ್ದಿದ್ದ ಸಿಚುಯೇಷನು ಎರಡೂ ಸೂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವ್ರು ನನಗೇ ಈ ರೀತಿ ಮಾತಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅವ್ರು ಇನ್ನೊಂದು ಹೆಲ್ಪ್ ಕೇಳಿ ಸುಮ್ಮನಾಗಿರ್ತಾರೆ. ಆಮೇಲೆ ನಾನೇ ಹೆಲ್ಪ್ ಮಾಡ್ತೀನಿ ಅವರಿಗೆ. ಹೆಲ್ಪ್ ಮಾಡಾದ್ಮೇಲೆ ಸುಮ್ಮನೆ ಇರ್ತೀನಿ. ಮತ್ತು ಅವ್ರು ಹೇಳಿದ ಟೈಮಿಗೆ ಅದು ನಡ್ಕೊಳ್ಳೋದಿಲ್ಲ, ಅಂದರೆ ಅವರೇನು ಪ್ರಾಮಿಸ್ ಮಾಡಿರ್ತಾರೆ ಅದು ನಡ್ಕೊಳ್ಳೋದಿಲ್ಲ. ಆ ನಡ್ಕೊಳ್ದಿದ್ದಾಗ ಅವರಿಗೇನೆ ನಾಚಿಕೆ ಆಗುತ್ತೆ, ನಾನು ತಪ್ಪು ಮಾಡಿದೆ ಇವರಿಗೆ ಈ ರೀತಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಯಾವ ಪ್ಲೇಸಲ್ಲಿ ಅವರು ಯಾವ ಇದರಲ್ಲಿ ನನಗೆ ಅವಮಾನ ಆಗೋ ಥರ, ನನಗೆ ಹರ್ಟ್ ಆಗೋ ಥರ ಮಾಡಿರ್ತಾರೋ ಅದೇ ಇದರಲ್ಲಿ ಅವರು ಸಾರಿ ಕೇಳ್ತಾರೆ. ಬಟ್ ನನಗೆ ಅಂತಲೇ ಸಾರಿ ಕೇಳಲ್ಲ, ಬಟ್ ನನಗೆ ಅಂದರೆ ನಮ್ಮ ಹತ್ರ ಹೆಲ್ಪ್ ತೊಗೊಂಡಿರೋರಿಗೆ ಸಾರಿ, ಅಂದರೆ ನಾನು ಇಂಥವ್ರ ಹತ್ರ ಹೆಲ್ಪ್ ತೊಗೊಂಡಿದ್ದೀನಿ ಇಂಡೈರೆಕ್ಟಾಗಿ ಹೇಳ್ತಾರೆ, ಡೈರೆಕ್ಟಾಗಿ ಇಂಥವ್ರು ಅಂತ ಹೇಳಲ್ಲ. ಇಂಥವ್ರ ಹತ್ರ ಹೆಲ್ಪ್ ತೊಗೊಂಡಿದ್ದೀನಿ, ಅವ್ರಿಗೆ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಆವಾಗ ನನಗೆ ಅನಿಸುತ್ತೆ, ದಟ್ ಈಸ್ ದ ಕೆಪಾಸಿಟಿ ಆಫ್ ವುಮನ್ ಆ್ಯಂಡ್ ವರ್ಕಿಂಗ್ ವುಮೆನ್ ಆ್ಯಂಡ್ ಇಟ್ಸ್ ಮೀ ಅಂತ ಅನಿಸುತ್ತೆ. ನನಗೆ ಪ್ರೌಡ್ ಫೀಲ್ ಆಯಿತು. ಯಾಕೆ ಕೊಟ್ಟೆ ಅಂತ, ಯಾಕೆ ನೀನು ಅವ್ರಿಗೆ ಹೆಲ್ಪ್ ಮಾಡಿದೆ ಅಂತ ಕೇಳಿದ್ರಲ್ಲ, ಅವ್ರಿಗೆ ಹೇಳಿದೆ. ನೆಕ್ಸ್ಟ್ ಎಲ್ಲ ಆದಮೇಲೆ ಹೇಳಿದೆ ನಾನು ಅವರಿಗೆ, ನನಗೆ ಎಲ್ಲಿ ಅವಮಾನ ಮಾಡಿದರು, ನನಗೆ ಎಲ್ಲಿ ಅವರು ಇನ್ಸಲ್ಟ್ ಆಗಂಗೆ ಹರ್ಟ್ ಆಗಂಗೆ ಮಾಡಿದರು ನನ್ನ ಹತ್ರ ಹೆಲ್ಪ್ ತಗೊಂಡು, ಅವರಿಗೆ ಅಲ್ಲಿಂದನೇ ಕ್ಷಮೆ ಕೇಳಿಸ್ಬೇಕು ಅಂತ ಅನ್ನಿಸ್ತು. ಹಂಗಾಗಿ ಮಾಡಿದೆ ನಾನು ಹೆಲ್ಪು ಅಂತ ಹೇಳಿದೆ. ಯಾಕಂದರೆ ಒಬ್ಬ ಮನುಷ್ಯನ ಒಂದು ಸಲ ನೋಡ್ಬೋದು, ಒಂದು ಸಲ ನೋಡಿ ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಪದೇ ಪದೇ ನೋಡಿ ಅರ್ಥ ಮಾಡ್ಕೊಳ್ಳೋದು ಬೇಕಾಗಲ್ಲ.
ನಮಗೆ ಒಬ್ಬ ಮನುಷ್ಯ ಫಸ್ಟ್ನೇ ಸತಿನೇ ಅರ್ಥ ಆಗ್ಬಿಡ್ತಾನೆ ಇವನು ಈ ರೀತಿ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಒಂದು ಸೆಟ್ ಆಗಿಬಿಡುತ್ತೆ. ಸೊ ಅವ್ನು ಅದೇ ಅಂತ ಗೊತ್ತಾದಮೇಲೆ ಅವ್ರನ್ನ ಯಾವ ರೀತಿ ಬಗ್ಗಿಸ್ಬೇಕು, ಅವ್ರಿಗೆ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ದಾರಿಗೆ ತರಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ರೀತಿ ನಾನು ದಾರಿಗೆ ತಂದಾದಮೇಲೆ ಅಲ್ಲೇ ಸಾರಿನೂ ಕೇಳಿಸ್ದೆ. ಮತ್ತು ಅವರು ಮತ್ತೆ ನಮಗೆ ಇದು ಮಾಡುವಾಗ ಮತ್ತೆ ತುಂಬ ಇದು ಮಾಡಿದ್ರು. ಸೊ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿ ಬಿಟ್ಟಿದೆ. ಈಗ ಮೊನ್ನೆ ನನಗೆ ಆ ವಿಷಯ ಗೊತ್ತಾಗಿದ್ದು. ನಿನಗೇನೆ ಆ ರೀತಿಯಾಗಿ ಅವರು ನಿನ್ಗೆ ಹರ್ಟ್ ಆಗಂಗೆ ಈ ರೀತಿ ಮಾತಾಡಿದ್ದು ಪಬ್ಲಿಕ್ಕಲ್ಲಿ ನನಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನೀನು ಹೇಳೋದಲ್ಲ, ಅವರು ಹಂಗೆ ಹೇಳಿದ್ದಾಗಲೇ ನನಗೆ ಗೊತ್ತಾಯಿತು ನನಗೆ ಹೇಳಿದ್ದವರು ಅಂತ ಹೇಳ್ಬಿಟ್ಟು. ಬಟ್ ನಾನು ನನಗಲ್ವಾ ಹೇಳಿದ್ದು ಅದನ್ನು ಅಂತ ನಾನು ಕೇಳೋದಕ್ಕೆ ಹೋದರೆ ಇಲ್ಲ ನಿನಗಲ್ಲ ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಎತ್ತಾಕ್ತಾರೆ. ಹಂಗಾಗಿ ನಾನು ಈಗ ಬೇರೆಯವರಿಗೆ ಹೇಳಿದ್ದು ನಿನಗೆ ಯಾಕೆ ಇದಾಯಿತು ಅಂತ ಅಂದ್ಕೊತಾರೆ. ಆ ರೀತಿ ಅವ್ರ ಹತ್ರ ಈಗ ಸುಳ್ಳು ಹೇಳ್ತಾರೆ, ಅವರು ಸುಳ್ಳು ಹೇಳ್ತಾರೆ, ಸಮಜಾಯಿಷಿ ಕೊಡ್ತಾರೆ. ಆ ಥರ ಸುಳ್ಳು ಹೇಳಿ ಸಮಜಾಯಿಷಿ ನನಗೆ ಬೇಕಾಗಿರಲಿಲ್ಲ. ಹಂಗಾಗಿ ನನಗೆ ಎಲ್ಲಿ ಅವಮಾನ ಮಾಡಿದ್ರು ಅಲ್ಲೇ ಅವ್ರನ್ನ ಸಾರಿ ಕೇಳೋ ಥರ ಮಾಡಬೇಕಿತ್ತು. ಹಾಗಾಗಿ ಮಾಡಿದೆ ಅಂತ ಅನ್ನಿಸ್ತು. ಬೇಜಾರು ಆಯಿತು ನನಗೆ. ಅವತ್ತು ಹರ್ಟಾಗಿ ಬೇಜಾರಾಗಿದ್ದಕ್ಕಿಂತ ಇವಾಗ ತುಂಬ ಬೇಜಾರಾಯಿತು. ಯಾಕಂತಂದರೆ ನಾನು ಬೇರೆಯವರಿಗೆ ಅಂದ್ಕೊಂಡಿರ್ತಾರೆ ಬಿಡು ಅಂತಲೂ 1%. ಯಾಕಂತಂದರೆ ಪ್ರತ್ಯಕ್ಷವಾಗಿ ಕಂಡ್ರೆ ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಪ್ರತ್ಯಕ್ಷವಾಗಿ ನಾನು ಕಂಡಿದ್ರೂ ಪ್ರಮಾಣಿಸಿ ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಇರಲ್ಲ ಬಿಡು, ಬೇರೆ ಯಾರಿಗೋ ಹೇಳಿರ್ತಾರೆ, ಈಗ ನಾನು ಕೇಳಿದ್ರೂ ಬೇರೆ ಯಾರಿಗೋ ಹೇಳಿದ್ದು ಅಂತ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಈ ಮೊನ್ನೆ ನನಗೆ ಸತ್ಯ ಗೊತ್ತಾಗಿದ್ದು ನನಗೇನೆ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಬೇಜಾರಾಯಿತು. ಸೊ ಬಿಡಾಕು, ಇವ್ರದ್ದು ಸಹವಾಸ ಬೇಡ, ದುಷ್ಟರನ್ನ ಕಂಡ್ರೆ ದೂರ ಇಡು ಅಂತಾರೆ. ಹಾಗೆ ನಮ್ಮ ಹತ್ರ ಉಂಟು ಮನೆಗೆ 2 ಬಗೆಯವರು, ಬೆನ್ನಿಂದೆ ಚೂರಿ ಹಾಕೋರು ಯಾವತ್ತೂ ಉದ್ಧಾರ ಆಗಲ್ಲ. ಅಂಥವ್ರು ಇಂದ ನಾವೇ ದೂರ ಇರಬೇಕು. ಅಂಥವ್ರು ಮತ್ತೆ ಅವ್ರನ್ನ ಕೆಣಕೊಂಡು ಅವ್ರನ್ನ ಇದು ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗ್ಬಾರ್ದು. ಹಂಗಾಗಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಂಥವ್ರ ಸಹವಾಸದಿಂದ ದೂರ ಇದ್ದರೆ ನಮಗೇನೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇದು ಸಂಜೆ ಸೀಮೆ ಬದನೇಕಾಯಿ ಇತ್ತು. ಸೀಮೆ ಬದನೇಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲೇ ನೋಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಫಸ್ಟ್ ಟೈಮ್ ಈ ರೀತಿ ಟೇಸ್ಟ್ ಮಾಡಿದ್ದು. ಸೀಮೆ ಬದನೇಕಾಯಿ, ಹಸಿಮೆಣ್ಸಿನ್ಕಾಯಿನ ನಾನು ಫಸ್ಟು ಎಣ್ಣೆಲಿ ಹುರ್ಕೊಂಡೆ. ಹಾಗೆ ಕರಿಬೇವು ಮನೇಲಿ ಜಾಸ್ತಿ ಇತ್ತು, ಹಾಗಾಗಿ ಅದು ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೆನೆಸಿರೋ ಹುಣಸೆಹಣ್ಣಿಂದು ರಸ, ಹಾಗೆ ಒಂದು ಸ್ವಲ್ಪ ಕಡಲೆ ಮತ್ತು ಉಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಅವರೂ ಕೂಡ ಹಾಕಿದ್ರು, ಆದರೆ ಅವರು ಕರಿಬೇವನ್ನ ರುಬ್ಬಕ್ಕೆ ಹಾಕಿರಲಿಲ್ಲ, ಬಟ್ ನಾನು ಹಾಕಿ ರುಬ್ಬಿಟ್ಟು ಮತ್ತು ಒಗ್ಗರಣೆ ಅಂದರೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರೋ ಚಟ್ನಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ, ಪರೋಟಾಗೆ ಸೂಪರಾಗಿರುತ್ತೆ. ನಾನು ಅನ್ನಕ್ಕೆ ಮಾಡಿದ್ದೆ ಇವಾಗ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ನನಗೆ ಸೀಮೆ ಬದನೇಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಎಲ್ಲ ಅನ್ನಿಸ್ತು, ಮತ್ತು ನೀರು ಬಿಟ್ಕೊಳ್ಳುತ್ತೆ ಅದು ಅಂತ ಹೇಳ್ಬಿಟ್ಟು. ಹಾಗೆ ಸಂಜೆ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ. ಅವರು ಹಾಲು ಉಗ್ಸಿದ್ರು. ಹಾಗೆ ಇದು ಬುಧವಾರದ ವ್ಲಾಗು. ಬುಧವಾರ ಅವರು ಬೇರೆ ಮನೆ ಮಾಡಿದರು, ಅಂದರೆ ಲೀಸಿಗಿದ್ರು ಮುಂಚೆ 4 ಲ್ಯಾಕಿಗೆ, ಇವಾಗ 6 ಲ್ಯಾಕಿಗೆ ಡಬಲ್ ಬೆಡ್ರೂಮ್ ಲೀಸಿಗೆ ಬಂದಿದ್ದಾರೆ. ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರನೇ. ಇದು ಖಾಲಿ ಮನೆ. ಹಾಗೆ ಬೆಳಗ್ಗೆ ಕುಂಕುಮಕ್ಕೆ ಕರೆದಿದ್ರು, ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಸಂಜೆ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ, ಮಾಡ್ಕೊ ಅಂತಂದರು. ಮನೆ ನೋಡ್ತಾ ಇರ್ಬೋದು. ಬೆಳಗ್ಗೆನೇ ಹಾಲು ಉಗ್ಸಿದ್ದಾರೆ. ಹಾಗೆ ಇವಾಗ ಸ್ವಲ್ಪ ಸಾಮಾನು ಮಾತ್ರ ತಂದು ಜೋಡಿಸಿ ಇಟ್ಕೊಂಡಿದ್ದಾರೆ. ಇನ್ನು ಮನೆ ಸಾಮಾನುಗಳೇನು ತಂದಿಲ್ಲ, ಅಂದರೆ ಅವ್ರ ಹಸ್ಬೆಂಡ್ ಇರಲಿಲ್ವಂತೆ. ಇವ್ರು ಮಾತ್ರ ಬೆಳಗ್ಗೆ ಇವ್ರ ಹಸ್ಬೆಂಡ್ ಬಂದು ಹಾಲು ಉಗ್ಸ್ಕೊಂಡಿದ್ದಾರೆ. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರಂತೆ. ಹಾಗಾಗಿ ಸೊ ಹಾಲು ಉಗ್ಸಿದ್ಮೇಲೆ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದೆ. ಚೇರೆಲ್ಲ ತೊಗೊಂಬಂದಿದ್ರು. ಅಂದರೆ ಸ್ವಲ್ಪ ಇವ್ರ ಕೈಲಿ ಆಗೋಷ್ಟು ಸಾಮಾನು ತಂದಿದ್ದಾರೆ. ಇನ್ನೂ ಸಾಮಾನುಗಳಿದ್ದಾವೆ, ಎಲ್ಲ ತಂದು ಜೋಡಿಸ್ಬೇಕು ಅಂದರು. ಹಾಗೆ ಇದು ಡಬಲ್ ಬೆಡ್ರೂಮ್ ಮನೆ ನೋಡ್ತಾ ಇರ್ಬೋದು. 2 ರೂಮ್ ಇದೆ, ಹಾಗೆ ದೇವ್ರ ಮನೆ ಇದೆ, ಮತ್ತು ಹಾಲು. ಮನೆ ಚೆನ್ನಾಗಿದೆ, ಪರವಾಗಿಲ್ಲ, ಸಾಕು ಅನ್ನಿಸ್ತು. ಮತ್ತು 6 ಲಕ್ಷಕ್ಕೆ ಅದು ನಮ್ಮ ಏರಿಯಾದಲ್ಲಿ ಇಷ್ಟು ದೊಡ್ಡ ಮನೆ ಸಿಗೋದು ತುಂಬ ಕಷ್ಟ. ಬಟ್ ಇವ್ರ ಅದೃಷ್ಟ ಸಿಕ್ಕಿದೆ. ನಮ್ಮ ಮನೆಯೇ ನಾವೀಗಿರೋದು ಸಿಂಗಲ್ ಬೆಡ್ರೂಮು, ನಾವಿರೋದೇ 5 ಲ್ಯಾಕು ಲೀಸು. ಬಟ್ ಅವ್ರದ್ದು 6 ಲ್ಯಾಕು ಡಬಲ್ ಬೆಡ್ರೂಮು. ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ರಿಗೆ ಇಷ್ಟ ಆಯ್ತಂತೆ ಮನೆ. ಸೊ ಆಯಿತು, ಪರವಾಗಿಲ್ಲ ಅಂತ ಅಂದ್ಕೊಂಡು ಬಂದೆ. ನಮ್ಮದು ನಮಗಿಷ್ಟ ಆಗಿದೆ ಮನೆ. ನಮಗೆ ನಾವಿರೋ ಮನೇಲಿ ತುಂಬ ಖುಷಿಯಾಗಿ
ಚೆನ್ನಾಗಿದ್ದೀವಿ ಮತ್ತು ನಮಗೂ ಮನೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಹಾಗಾಗಿ ಅವ್ರವ್ರಿರೋ ಮನೆ ಅವ್ರವ್ರಿಗೆ ಇಷ್ಟ, ಅವ್ರವ್ರಿಗೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ನಮ್ಮ ಮನೆ ನಮಗಿಷ್ಟ ಆಯಿತು. ಹಾಗೆ ಇದು ನೆಕ್ಸ್ಟ್ ಡೇ ಅಂತಂದರೆ ಗುರುವಾರ ಈವ್ನಿಂಗು. ಗುರುವಾರ ಚಪಾತಿಗೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಲ್ಯ ಮಾಡಿಕೊಂಡು ಪಲ್ಯಕ್ಕೆ ತೆಂಗಿನಕಾಯಿ ತುರಿತಾ ಇದ್ದೀನಿ. ಹಾಗೆ ಮಗಳು ಚಪಾತಿ ಹಿಟ್ಟನ್ನ ಒತ್ತಿ ಕೊಡ್ತಾ ಇದ್ದಾಳೆ. ನಾನು ಈ ಕಡೆ ಕಾಯಿ ತುರ್ಕೊಂಡು ಮತ್ತು ಚಪಾತಿನೂ ಬೇಯಿಸ್ಕೊಂಡು ಮತ್ತು ಪಲ್ಯ ಬೆಳಗ್ಗೆನೇ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಬಿಸಿ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಗಳೇನೋ ಮಾಡೋಕ್ಕೆ ಹೋಗಿಂದೆ ಜಾರಿ ಬಿದ್ದಲನ್ನು ಸೌಂಡ್ ಆಯಿತು. ಹಾಗಾಗಿ ಹಂಗೆ ತಿರುಗಿ ನೋಡ್ತಾ ಇದ್ದೆ ಏನಾಯಿತು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಇಲ್ಲೇ ಕಟ್ಟೆ ಮೇಲೇ ಇಟ್ಕೊಂಡು ತೆಂಗಿನಕಾಯಿನ ತುರಿತಾ ಇದ್ದೀನಿ. ಕೆಳಗಡೆ ಕುತ್ಕೊಂಡು ತುರಿತಾ ಇದ್ದೆ. ಬಟ್ ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ಬೇರೆ ಹಸಿತಾ ಇತ್ತು. ನನಗೆ ಕೆಲಸದಿಂದ ಬಂದ ತಕ್ಷಣ ಹೊಟ್ಟೆ ಹಸಿವಾಗುತ್ತೆ, ಏನಾದರೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೇಗನೆ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಪಲ್ಯಕ್ಕೆ ತೆಂಗಿನಕಾಯಿ ಹಾಕಿರಲಿಲ್ಲ, ಬೆಳಗ್ಗೆನೇ ಮಾಡಿಟ್ಟೋಗಿದೆ. ಹಾಗಾಗಿ ಇವಾಗ ತೆಂಗಿನಕಾಯಿ ತುರಿದಾಕ್ತಾಯಿದ್ದೀನಿ. ಹಾಗೆ ಅವಳು ಚಪಾತಿ ಹೊತ್ಕೊಟ್ಟಂಗೆ ನಾನಿಲ್ಲಿ ಚಪಾತಿನೂ ಕೂಡ ಬೇಯಿಸ್ತಾ ಇದ್ದೀನಿ. ಮತ್ತು ನನಗೆ ಚಪಾತಿ ರೊಟ್ಟಿ ಎಲ್ಲ ಮಾಡಿದ್ರೆ ಬಿಸಿ ಬಿಸಿನೇ ತಿನ್ನಬೇಕಂತ ಆಸೆ. ಅಂದರೆ ಅಲ್ಲಿ ಮಾಡಬೇಕು, ಅಲ್ಲಿ ತಿಂತಾ ಇರಬೇಕು. ನನಗಿದೊಂದು ಒಳ್ಳೆ ಅಭ್ಯಾಸನ ಕೆಟ್ಟ ಅಭ್ಯಾಸನ ಗೊತ್ತಿಲ್ಲ. ನಮ್ಮಮ್ಮ ತೋರಿಸ್ಕೊಟ್ಟಿರೋ ಅಭ್ಯಾಸ. ನಮ್ಮಮ್ಮ ನಮಗೆ ರೊಟ್ಟಿ ಹಾಕಿ ಕೊಡುವಾಗ ಹಂಗೆ ಮಾಡ್ತಾಯಿದ್ರು. ಎಲ್ಲರಿಗೂ ರೊಟ್ಟಿ ಕೊಟ್ಟಾದಾಗ ಅವರೂ ಒಂದು ರೊಟ್ಟಿ ತಿನ್ನೋರು. ಹಾಗೆ ಇದು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅದ್ರದ್ದು ವಾಸ್ಕಲ್ ಪೂಜೆ ಅಂದರೆ ಬಾಗಿಲು ನಿಲ್ಲಿಸೋ ಪೂಜೆ ಮಾಡಿದ್ದಾರೆ. ಗ್ರೂಪಲ್ಲಿ ಹಾಕಿದ್ರು, ಹಂಗಾಗಿ ಇದೊಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಇದು ನಮ್ಮೂರು ಅಂದರೆ ನಮ್ಮ ಹಸ್ಬೆಂಡು ಅವ್ರದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ್ದು ಬಾಗಿಲದ್ದು ಪೂಜೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿದು. ಕಲ್ಲಲ್ಲೇ ಫುಲ್ ಕಟ್ಟಿದ್ದು ಅನಿಸುತ್ತೆ. ಕಲ್ಲಿಂದೇ ಬಾಗಿಲನ್ನ ನಿಲ್ಲಿಸಿರೋದು ನೋಡ್ತಾ ಇರ್ಬೋದು. ಸೊ ಇದು ಕಲ್ಲೆಲ್ಲ ಎತ್ತಿ ಬಾಗಿಲು ನಿಲ್ಲಿಸುವಾಗ ತೆಗೆದಿರ್ತಕ್ಕಂಥ ಫೋಟೋಗಳು ಗ್ರೂಪಲ್ಲಿ ಹಾಕಿದ್ರು, ಹಾಗಾಗಿ ಶೇರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.